ಜೈ ಶ್ರೀರಾಮ್. ಅವ್ವ ಮಗಳ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಸೋರೆಕಾಯಿನ ಬಳಸ್ಕೊಂಡು ಯಾವ ರೀತಿ ಕುರ್ಮ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಿನ ಸೋರೆಕಾಯಿನ ಸಿಪ್ಪೆ ತೆಗೆದು ತೊಳೆದು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಸಾಸಿವೆ, ಜೀರಿಗೆ, ಉಪ್ಪು, ಇದು ಹಿಮಾಲಯ ಪಿಂಕ್ ಸಾಲ್ಟ್, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಹುರಿಗಡಲೆ, ಹಸಿ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಅರಿಶಿನ, ಸ್ವಲ್ಪ ಚಕ್ಕೆ ಮತ್ತು ಒಂದು 4 ಲವಂಗ, ಕರಿಬೇವು, ಒಂದು 3 ಹಸಿರು ಮೆಣಸಿನ್ಕಾಯಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇಷ್ಟು ಸಾಮಗ್ರಿಗಳು ಸೋರೆಕಾಯಿ ಕುರ್ಮ ಮಾಡಲಿಕ್ಕೆ ಬೇಕು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ಮೊದಲಿಗೆ ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಚಕ್ಕೆ, ಲವಂಗ, ಸ್ವಲ್ಪ ಜೀರಿಗೆ ಮತ್ತು ಗ್ರೇವಿ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಹುರಿಗಡಲೆ ಸೇರಿಸ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ, ಹಾಗೆ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಸೋರೆಕಾಯಿ ದೇಹಕ್ಕೆ ತುಂಬ ತಂಪು, ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿದೆ. ಬನ್ನಿ ಇದನ್ನ ನೈಸಾಗಿ ರುಬ್ಕೊಂಬರೋಣ. ನೋಡಿ, ಈಗ ಮಸಾಲೆನ ರುಬ್ಕೊಂಬಂದಿದ್ದೀನಿ. ಇವಾಗ ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ನಾನು ಆಗಲೇ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸುವಾಗ ಎಣ್ಣೆನ ಮರ್ತ್ಬಿಟ್ಟಿದ್ದೆ, ಹಾಗಾಗಿ ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ. ನೋಡಿ, ಇವಾಗ ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ 1 ಕಪ್ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಈಗ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಸ್ವಲ್ಪ ಬೇಗ ಕಲರ್ ಚೇಂಜ್ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನ ಹಾಕಬೇಕು. ಆಗ ಬೇಗ ಕಲರ್ ಚೇಂಜ್ ಆಗುತ್ತೆ, ಬೆಂದ್ಕೊಳ್ಳುತ್ತೆ. ಸೋರೆಕಾಯಿಂದ ಪಲ್ಯ ಮಾಡ್ಬೋದು, ಕುರ್ಮ ಮಾಡ್ಬೋದು, ಹಾಗೆ ಪರೋಟ ಮಾಡ್ಬೋದು, ಸೋರೆಕಾಯಿ ದೋಸೆ ಮಾಡ್ಬೋದು. ಹೀಗೆ ವಿವಿಧ ಬಗೆಯ ಫುಡ್ಗಳನ್ನು ಪ್ರಿಪೇರ್ ಮಾಡ್ಬೋದು ಸೋರೆಕಾಯಿಂದ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಈ ಟೈಮಲ್ಲಿ ಸೋರೆಕಾಯಿನ ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಟೊಮೊಟೊನ ಈ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಟೊಮೊಟೊ ತುಂಬ ಸಾಫ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೋರೆಕಾಯಿ ಹಾಕಿದ ನಂತರ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಮೊದಲೇ ಹಾಕ್ಬಿಟ್ರೆ ಟೊಮೊಟೊ ಮೆತ್ತಗಾಗಿ ಹೋಗ್ಬಿಡುತ್ತೆ. ಈಗ ಸ್ವಲ್ಪ ಅರಿಶಿನ,
ಹಾಗೆ ಕರಿಬೇವು. ಅರಿಶಿನ ಮತ್ತು ಕರಿಬೇವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಇದು 1 ನಿಮಿಷಗಳ ಕಾಲ ಚೆನ್ನಾಗಿ ಬೇಯ್ಕೊಳ್ಳಿ. ಈಗ ಇದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಹಸಿರು ವಾಸನೆ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಆಗಲಿ. ಹಾಗೆ ಇದೇ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಆ್ಯಡ್ ಮಾಡ್ತೀನಿ. ಹಾಗೆ ಇದೇ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣ. ನೋಡಿ, ಕುರ್ಮಾ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರೋ ಥರ ಮಾಡ್ಕೋಬೇಕು. ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಇನ್ನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗ್ಸೋಣ. ಈಗ 2 ವಿಸಿಲ್ ಕೂಗಲಿ. ಚೆಲ್ಲಿದರು ಮಲ್ಲಿಗೆಯ ಬಾನಸೂರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾನಸೂರಿ ಮ್ಯಾಲೆ, ಅಂದದ ಚಂದದ ಮಾಯ್ಕಾರ ಮಾದೇವ್ ಚೆಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮಾಯ್ಕಾರ ಮಾದೇವ್ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದು, ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದು, ಮಾಳದಲ್ಲಿ ಕರಿಕೆ ಚಿಗುರ್ಯಾವೋ ಮಾದೇವ್ ಚೆಲ್ಲಿದರು ಮಲ್ಲಿಗೆಯ, ಮಾಳದಲ್ಲಿ ಗರಿಕೆ ಚಿಗುರ್ಯಾವೋ ಮಾದೇವ್ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾನಸೂರಿ ಮ್ಯಾಲೆ, ಅಂದದ ಚಂದದ ಮಾಯ್ಕಾರ ಮಾದೇವ್ ಚೆಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮಾಯ್ಕಾರ ಮಾದೇವ್ ಚೆಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮಾಯ್ಕಾರ ಮಾದೇವ್ಗ ಚೆಲ್ಲಿದರು ಮಲ್ಲಿಗೆಯ. ನೋಡಿ, ಈಗ 1 ವಿಸಿಲ್ ಆಗಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಈಗ 2 ವಿಸಿಲ್ ಆಯಿತು. ಇವಾಗ ಕುಕ್ಕರ್ನ ಆಫ್ ಮಾಡೋಣ. ಇದು ವಿಸಿಲ್ ಬಿಟ್ಕೊಳ್ಳಿ. ವಿಸಿಲ್ ಬಿಟ್ಕೊಂಡ ನಂತರ ಕುರ್ಮಾ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಈಗ ವಿಸಿಲ್ ಬಿಟ್ಕೊಂಡಿದೆ. ಕುರ್ಮಾ ಹೇಗಾಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಸೋರೆಕಾಯಿ ಕುರ್ಮಾ ರೆಡಿಯಾಗಿದೆ.
ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸೋಣ. ಈ ಟೈಮಲ್ಲಿ ನಿಮಗೆ ರುಚಿಗೆ ಏನಾದರೂ ಉಪ್ಪು ಬೇಕು ಅಂತ ಅನಿಸಿದರೆ, ಉಪ್ಪು ಕಡಿಮೆ ಆಗಿದ್ದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ನನಗೆ ಉಪ್ಪು ಕರೆಕ್ಟಾಗಿದೆ. ನಿಮಗೇನಾದರೂ ಕಡಿಮೆ ಅಂತ ಅನಿಸಿದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಸೋರೆಕಾಯಿ ಕೂರ್ಮ ರೆಡಿ ಆಗಿದೆ. ಚಪಾತಿ ಜೊತೆ ತಿನ್ಕೋಬೋದು, ಪೂರಿ ಜೊತೆ ತಿನ್ಕೋಬೋದು, ಹಾಗೆ ಅನ್ನದ ಜೊತೆಗೂ ಕೂಡ ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಓಕೆ, ಬಾಯ್.